ಸೊ ಹಾಯ್ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಓಲಾಮಾ ಟೂಲ್ ಬಗ್ಗೆ ಕಲಿಯೋಣ. ಈ ಓಲಾಮಾ ನೀವು ಎಲ್ಲಾದ್ರೂ ಒಂದ್ ಕಡೆ ಕೇಳಿರ್ತಾರ, ರೈಟ್? ನಿಮ್ ಕಾಲೇಜಲ್ಲಿ ಆಗಿರ್ಲಿ, ನಿಮ್ ಕಂಪ್ನೀಸ್ ಅಲ್ಲಿ ಆಗಿರ್ಲಿ, ಓಕೆ, ನೀವು ಎಲ್ಲಾದ್ರೂ ಒಂದ್ ಕಡೆ ನೀವು ರಿಸರ್ಚ್ ಮಾಡ್ಬೇಕಂದ್ರೆ ಎಲ್ಲ ಸುಮಾರು ಕಡೆ ಸಜೆಷನ್ಸ್ ಬರ್ತಿರತ್ತೆ, ರೈಟ್? ಓಲಾಮಾ ಅನ್ನೋದು ಏನು ಓಲಾಮಾ ಅಂದ್ರೆ, ಓಲಾಮಾ ಇಸ್ ಬೇಸಿಕಲಿ ಎ ಪ್ಲಾಟ್ಫಾರ್ಮ್ ದಟ್ ಹೆಲ್ಪ್ಸ್ ಟು ರನ್ ಯುವರ್ ಮಾಡೆಲ್ ಲೋಕಲಿ ವಿತೌಟ್ ಇಂಟರ್ನೆಟ್. ಈ ಓಲಾಮಾ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ ಮಾಡೆಲ್ ನ ಲೋಕಲಿ ಆಗಿ ಇನ್ಸ್ಟಾಲ್ ಮಾಡ್ಕೊಂಡು ಆ ಮಾಡೆಲ್ ನೀವು ಏನಿದೆ ಅದನ್ನ ನೀವು ಈಸಿಲಿ ನಿಮ್ ಸಿಸ್ಟಮ್ ಒಳಗಡೆ ರನ್ ಮಾಡಬಹುದು ವಿತೌಟ್ ಇಂಟರ್ನೆಟ್. ನಿಮ್ ಇಂಟರ್ನೆಟ್ ಇಂದ ಅವಶ್ಯಕತೆನೇ ಇರಲ್ಲ. ಈಸಿಲಿ ನಿಮ್ ಸಿಸ್ಟಮ್ ಒಳಗಡೆ ವಿತೌಟ್ ಎನಿ ಇಂಟರ್ನೆಟ್ ಎನಿ ಟೈಮ್ ಫಾರ್ ಎವರ್ ಆಗಿ ಯೂಸ್ ಮಾಡಬೇಕು. ನಾವು ಜಸ್ಟ್ ಏನ್ ಮಾಡಬೇಕು, ನಾವು ಮಾಡೆಲ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೀವು ಮಾಡೆಲ್ ಡೌನ್ಲೋಡ್ ಮಾಡ್ತೀರಾ ಅಂದ್ರೆ ಮಾಡೆಲ್ ಇನ್ ವೇಟ್ಸ್ ನೀವು ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಕಾನ್ಸೆಪ್ಟ್ ನ ಕವರ್ ಮಾಡೋಣ. ಸೊ ದಿ ಫಸ್ಟ್ ಕಾನ್ಸೆಪ್ಟ್, ಹೇಗೆ ನಾವು ಓಲಾಮಾನ ಡೌನ್ಲೋಡ್ ಮಾಡೋದು ನೋಡೋಣ. ಸೆಕೆಂಡ್ ಥಿಂಗ್, ನಾವು ಹೇಗೆ ನಾವು ಮಾಡೆಲ್ ನ ಸೆಲೆಕ್ಟ್ ಮಾಡಬೇಕು ಬೇಸ್ ಆನ್ ಯುವರ್ ಸಿಸ್ಟಮ್ ರಿಕ್ವೈರ್ಮೆಂಟ್. ನಾವು ಮಾಡೆಲ್ ನ ಚೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡೋಣ, ಸೊ ಡೌನ್ಲೋಡ್ ಮಾಡೋಣ ಐ ಮೀನ್. ನೆಕ್ಸ್ಟ್, ಹೇಗೆ ಮಾಡೆಲ್ ರನ್ ಮಾಡೋಣ ಲೋಕಲಿ ಅದ್ ನೋಡೋಣ. ನಾಲ್ಕನೇ ಥಿಂಗ್, ಪೈಥಾನ್ ಕೋಡ್ ಅಲ್ಲಿ ಇಂಪ್ಲಿಮೆಂಟೇಷನ್ ನಾವು ಇಂಟಿಗ್ರೇಟ್ ಮಾಡೋಣ. ಓಕೆ, ಸೊ ಸಿಮಿಲರ್ಲಿ ಓಲಾಮಾ ಲೈಬ್ರರಿ ಕೋಡ್ ಮುಖಾಂತರ ನಾವು ಆಲ್ರೆಡಿ ರನ್ನಿಂಗ್ ಮಾಡೆಲ್ ಓಲಾಮಾ ನಮ್ದು ಏನ್ ಮಾಡೆಲ್ ರನ್ ಮಾಡ್ತಿದೀವಿ ಆ ಮಾಡೆಲ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬಹುದು ಚೆಕ್ ಮಾಡೋಣ. ಫೈನಲಿ ನಮ್ದೇ ಓನ್ ಆಗಿ ಓಲಾಮಾ ಮಾಡೆಲ್ ಕ್ರಿಯೇಟ್ ಮಾಡ್ಬಿಟ್ಟು ಅದಕ್ಕೆ ನಮ್ದೇ ಓನ್ ಸಿಸ್ಟಮ್ ಬಿಹೇವ್ ಮಾಡೋ ತರ ನಾವು ಡೆವಲಪ್ ಮಾಡೋಣ ಒಂದು ಚಾಟ್ ಅಪ್ಲಿಕೇಶನ್. ಅದಕ್ಕೆ ಫೈನ್ ಟ್ಯೂನಿಂಗ್ ಅಂತಾನು ಕರಿತೀವಿ. ಫಸ್ಟ್ ಥಿಂಗ್, ನಾವು ಹೇಗೆ ಓಲಾಮಾನ ಡೌನ್ಲೋಡ್ ಮಾಡೋದು ನೋಡೋಣ. ಕ್ರೋಮ್ ನ ಓಪನ್ ಮಾಡ್ಕೊಂತೀನಿ. ಇಲ್ಲಿ ನೀವು ಸರ್ಚ್ ಮಾಡ್ಬೇಕಾಗಿರುತ್ತೆ ಓಲಾಮಾ ಅಂತ. ಓಕೆ, ಒನ್ಸ್ ಯು ಸರ್ಚ್ ಓಲಾಮಾ, ನಿಮ್ ಫಸ್ಟ್ ಏನ್ ಲಿಂಕ್ ಕಾಣ್ತಿದೆ ಅಫಿಷಿಯಲ್ ಪೇಜ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ದಿಸ್ ಇಸ್ ಹೌ ನಿಮ್ದು ಓಲಾಮಾ ಡ್ಯಾಶ್ ಬೋರ್ಡ್ ಕಾಣುತ್ತೆ. ಬಿಫೋರ್ ಡೌನ್ಲೋಡಿಂಗ್ ಫಸ್ಟ್ ನಮ್ ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ ಓಲಾಮಾ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ನಾನು ಕಮೆಂಟ್ ಪ್ರಾಂಪ್ಟ್ ಓಪನ್ ಮಾಡ್ಕೊಂತೀನಿ. CMD ಅಂತ ಹೇಳ್ಬಿಟ್ರೆ ಕಮೆಂಟ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಇಲ್ಲಿ ಓಲಾಮಾ ಹೈಫನ್ ವರ್ಷನ್ ಅಂತ ಕೊಡ್ತೀನಿ. ಓಲಾಮಾ ಈಸ್ ನಾಟ್ ರೆಕಗ್ನೈಸ್ ಆಸ್ ಅನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ ಅಂತ ಬರ್ತಿದೆ. ಹಂಗಂದ್ರೆ ಓಲಾಮಾ ಇನ್ಸ್ಟಾಲ್ ಆಗಿಲ್ಲ ಅಂತ ಅರ್ಥ. ಓಕೆ, ಸೊ ಇದನ್ನ ಕ್ಲೋಸ್ ಮಾಡ್ತೀನಿ. ಈಗ ಡೌನ್ಲೋಡ್ ಮಾಡೋಣ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸುಮಾರು ಆಪ್ಷನ್ಸ್ ಬರ್ತಿದೆ. ನೀವು ಮ್ಯಾಕ್ OS ಯೂಸ್ ಮಾಡ್ತಿದ್ರೆ ಇದು ಮ್ಯಾಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ಕಮಾಂಡ್ ನ ನಿಮ್ ಟರ್ಮಿನಲ್ ಅಲ್ಲಿ ರನ್ ಮಾಡ್ಕೊಬಹುದು. ಸಿಮಿಲರ್ಲಿ ಫಾರ್ ಲೈನೆಕ್ಸ್ ಈ ಕಮಾಂಡ್ ನಿಮ್ ಟರ್ಮಿನಲ್ ಅಲ್ಲಿ ರನ್ ಮಾಡಬಹುದು. ನಾನು ಯೂಸ್ ಮಾಡ್ತಿರೋದು ವಿಂಡೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇದೆ. ಕ್ಲಿಕ್ ಮಾಡ್ತೀನಿ. ಇಲ್ಲಿಗೆ ಸಕ್ಸಸ್ಫುಲಿ ನಾನು ಓಲಾಮಾನ ಡೌನ್ಲೋಡ್ ಮಾಡಿದ್ದೀನಿ. ಈಗ ಈ ಓಲಾಮಾನ ಇನ್ಸ್ಟಾಲ್ ಮಾಡೋಣ. ಓಕೆ, ಸೊ ಇನ್ಸ್ಟಾಲ್ ಮಾಡೋಕ್ಕೋಸ್ಕರ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಇನ್ಸ್ಟಾಲ್ ಅಂತ ಕೇಳ್ತಿದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದ್ರೆ ಕಮೆಂಟ್ ಪ್ರಾಂಪ್ಟ್ ಅಲ್ಲಿ ಚೆಕ್ ಮಾಡೋಣ ವರ್ಷನ್. ನೀವು ನೋಡ್ಬೋದು, ನಾವು ಓಲಾಮಾ ಏನ್ ಡೌನ್ಲೋಡ್ ಮಾಡಿದೀವಿ ಅದು ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ. ಒಂದ್ಸತಿ ವೆರಿಫಿಕೇಶನ್ ಮಾಡ್ಕೊಳ್ಳೋಣ. ನಾನು ಏನ್ ಮಾಡ್ತೀನಿ, ಕಮೆಂಟ್ ಪ್ರಾಂಪ್ಟ್ ಓಪನ್ ಮಾಡ್ಕೊಂತೀನಿ. ಇಲ್ಲಿ ಈಗ ನಾವು ವರ್ಷನ್ ಅಂತ ಚೆಕ್ ಮಾಡೋಣ. ಓಲಾಮಾ ಹೈಫನ್ ವರ್ಷನ್ ಅಂತ ಬರೀತೀನಿ. ಓಕೆ, ನೋಡಿ ಇಲ್ಲಿ ಸಕ್ಸಸ್ಫುಲಿ ನಂದು ವರ್ಷನ್ ಕಾಣ್ತಿದೆ. ಅಂದ್ರೆ ಏನು ಅರ್ಥ, ನಾವು ಸಕ್ಸಸ್ಫುಲಿ ಓಲಾಮಾನ ಇನ್ಸ್ಟಾಲ್ ಮಾಡಿದೀವಿ ಅಂತ. ಫಸ್ಟ್ ಕಮೆಂಟ್ ನಾವು ನೋಡೋಣ, ಓಲಾಮಾ ಲಿಸ್ಟ್ ಅಂತ. ಓಲಾಮಾ ಲಿಸ್ಟ್ ಏನ್ ಹೇಳುತ್ತೆ, ಏನಾದ್ರೂ ನೀವು ಮಾಡೆಲ್ಸ್ ಡೌನ್ಲೋಡ್ ಮಾಡಿದ್ರೆ ಯಾವ್ಯಾವ ಮಾಡೆಲ್ಸ್ ಡೌನ್ಲೋಡ್ ಮಾಡಿದ್ದೀರಾ ಆ ಲಿಸ್ಟ್ ಅಲ್ಲಿ ನಿಮ್ಗೆ ಕಾಣುತ್ತೆ. ಓಕೆ, ನಾನು ಎಂಟರ್ ಮಾಡ್ತೀನಿ. ಸದ್ಯಕ್ಕೆ ಏನು ಯಾವ್ದು ಮಾಡೆಲ್ ನನ್ನ ಹತ್ರ ಇಲ್ಲ, ರೈಟ್? ಸೊ ಕ್ಲಿಯರ್ ಆಗಿ ನ್ಯೂಲಿ ಇನ್ಸ್ಟಾಲ್ ಮಾಡಿರೋದು, ಅದಕ್ಕೋಸ್ಕರ ನಮ್ದು ಯಾವ್ದು ಮಾಡೆಲ್ ಇಲ್ಲ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ಹೇಗೆ ನಾವು ಮಾಡೆಲ್ ನ ಸೆಲೆಕ್ಟ್ ಮಾಡೋದು ಅಂತ. ಆ ಮಾಡೆಲ್ ಸೆಲೆಕ್ಟ್ ಮಾಡೋಕ್ಕೋಸ್ಕರ ನಾನು ಮತ್ತೆ ಡ್ಯಾಶ್ ಬೋರ್ಡಿಗೆ ಬರ್ತೀನಿ. ನಂದು ಓಲಾಮಾದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ಮಾಡೆಲ್ಸ್ ಅಂತ. ಈ ಮಾಡೆಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಇಂಟರ್ನೆಟ್ ಅಲ್ಲಿ ಇರುವಂತ ಮಾಡೆಲ್ಸ್ ಓಲಾಮಾ ಪ್ರೊವೈಡ್ ಮಾಡ್ತಿದೆ. ಇದು ಈಸಿಲಿ ವಿತ್ ಫ್ರೀ ಆಗಿ ವಿತೌಟ್ ಎನಿ ಇಂಟರ್ನೆಟ್ ನೀವು ಈ ಮಾಡೆಲ್ ನ ಯೂಸ್ ಮಾಡಬೇಕು. ಬಟ್ ಒನ್ ಥಿಂಗ್ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು, ನಿಮ್ ಸಿಸ್ಟಮ್ ಸ್ಪೆಸಿಫಿಕೇಶನ್ ಏನಿದೆ ಅದು ಚೆನ್ನಾಗಿರ್ಬೇಕು. ಸಿಸ್ಟಮ್ ಸುಮಾರು ಕೈಂಡ್ ಆಫ್ ಮಾಡೆಲ್ಸ್ ಕಾಣ್ತಿದ್ದಾರೆ. ಓಕೆ, ಸೊ ನಾನು ಬೇಸಿಕಲಿ ಸ್ಮಾಲ್ ಮಾಡೆಲ್ ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಹೇಗೆ ನೀವು ಡೌನ್ಲೋಡ್ ಮಾಡಬೇಕು ಅಂತ. ಬಿಫೋರ್ ನಾವು ಮಾಡೆಲ್ ಡೌನ್ಲೋಡ್ ಮಾಡೋದ್ ಮುಂಚೆ ನನ್ನ ಸಿಸ್ಟಮ್ ಅಲ್ಲಿ ಹೇಗೆ ಸ್ಪೆಸಿಫಿಕೇಶನ್ ಇದೆ ಚೆಕ್ ಮಾಡೋಣ. ಓಕೆ, ಅದಕ್ಕೋಸ್ಕರ ನಾನು ಫೈಲ್ ಎಕ್ಸ್ಪ್ಲೋರರ್ ಹೋಗ್ತೀನಿ. ಇಲ್ಲಿ ನೀವು ನೋಡಬಹುದು ದಿಸ್ PC ಅಂತ ಕಾಣ್ತಿದೆ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಪ್ರಾಪರ್ಟೀಸ್ ಅಂತ ಇರುತ್ತೆ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೀವು ನೋಡಬಹುದು ಒಂದು ಸಿಸ್ಟಮ್ ಸೆಟ್ಟಿಂಗ್ ಓಪನ್ ಆಗಿದೆ. ನಂದು ಇರುವಂತದ್ದು ರ್ಯಾಮ್ 32 GB ರ್ಯಾಮ್ ಇದೆ ನನ್ನ ಸಿಸ್ಟಮ್ ಎಂದು. ಓಕೆ, 8 GB ಗ್ರಾಫಿಕ್ಸ್ ಇದೆ. ಹಾರ್ಡ್ ಡಿಸ್ಕ್ ಅವೈಲೇಬಲ್ ಇದೆ, ನಿಯರ್ ಬೈ 1 TB ಹಾರ್ಡ್ ಡಿಸ್ಕ್. ಆಲ್ಮೋಸ್ಟ್ ಐ ಕ್ಯಾನ್ ಸೇ ಮೀಡಿಯಂ ಎಂಡ್ ಮಾಡೆಲ್ಸ್ ನ ಡೌನ್ಲೋಡ್ ಮಾಡಬಹುದು. ಸೊ ಫಸ್ಟ್ ಥಿಂಗ್ ನಾನು ಯಾವ್ದು ಚೆಕ್ ಮಾಡೋಣ ಅಂದ್ರೆ ಲ್ಯಾಮಾ ಮಾಡೆಲ್ ನ ಚೆಕ್ ಮಾಡ್ತೀನಿ. ಓಕೆ, ಲ್ಯಾಮಾ 3.2 ಮಾಡೆಲ್ ಚೆಕ್ ಮಾಡೋಣ. ಓಕೆ, ಸುಮಾರು ವರ್ಷನ್ಸ್ ಇದೆ ಲ್ಯಾಮಾದಲ್ಲೂ. ಓಕೆ, 3.2 ವರ್ಷನ್ ಅಲ್ಲಿ ಲೇಟೆಸ್ಟ್ ಇದೆ. 3.2 1 ಬಿಲಿಯನ್ 3 ಬಿಲಿಯನ್ಸ್. ಇದು 1 ಬಿಲಿಯನ್ಸ್ ಆರ್ ನಥಿಂಗ್ ಬಟ್ ಅದರಿಂದ ಪ್ಯಾರಾಮೀಟರ್ಸ್. ಓಕೆ, ಸೊ ಅದರಿಂದ ಸೈಜ್ ಅಂತ ತಿಳ್ಕೊಳ್ಳಿ. ಓಕೆ, ಹೈಯರ್ ದ ಪ್ಯಾರಾಮೀಟರ್ಸ್ ಹೈಯರ್ ದ ಸೈಜ್ ಆಫ್ ದಿ ಮಾಡೆಲ್. ಓಕೆ, ಸೊ ನೋಡಿ 1 ಬಿಲಿಯನ್ ಪ್ಯಾರಾಮೀಟರ್ ಇನ್ ಸೈಜ್ ಬಂದ್ಬಿಟ್ಟು 1.3 GB ಇದೆ. ಸೊ 3 ಬಿಲಿಯನ್ ಪ್ಯಾರಾಮೀಟರ್ಸ್ ಇನ್ ಬಂದ್ಬಿಟ್ಟು ಸೈಜ್ 2 GB ಇದೆ. ಎಷ್ಟು ಪ್ಯಾರಾಮೀಟರ್ ಜಾಸ್ತಿ ಇರುತ್ತೆ,
ಸಿಮಿಲರ್ಲಿ ಸೈಜು ಅಷ್ಟೇ ಇರುತ್ತೆ, ಮತ್ತೆ ಅಕ್ಯುರೇಸಿನೂ ಅಷ್ಟೇ ಇರುತ್ತೆ, ಮತ್ತೆ ಅದರಿಂದ ಸ್ಪೀಡು ಅಷ್ಟೇ ಇರುತ್ತೆ ಮಾಡೆಲ್ ಇಂದ. ಓಕೆ, ಜಸ್ಟ್ ನಾನು ಸಿಂಪಲ್ ಮಾಡೆಲ್ ಯೂಸ್ ಮಾಡ್ತೀನಿ. ಓಕೆ, 1 ಬಿಲಿಯನ್ ಮಾಡೆಲ್ 1.3 GB. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಒಂದು ಕಮೆಂಟ್ ಬರ್ತಿದೆ ಇಲ್ಲಿ, ಓಲಾಮಾ ರನ್ ಲಾಮಾ 3.2.1 ಬಿಲಿಯನ್ ಮಾಡೆಲ್ ಅಂತ. ಏನಿದೆ ಇದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಟರ್ಮಿನಲ್ ಅಲ್ಲಿ ಬಂದ್ಬಿಟ್ಟು Ctrl+V ಅಂತ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ನೀವು ಪೇಸ್ಟ್ ಮಾಡಿದ ತಕ್ಷಣ ಏನ್ ಮಾಡೆಲ್ ಇದೆ ಅದು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ವೇಟ್ ಫಾರ್ ಡೌನ್ಲೋಡ್. ಒನ್ಸ್ ಇದು ಡೌನ್ಲೋಡ್ ಆಗಿದ್ರಲ್ಲ, ನಾವು ಕ್ವಶನ್ ಅನ್ನ ಆನ್ಸರಿಂಗ್ ಮಾಡಿಬಿಟ್ಟು ನಾವು ರೆಸ್ಪಾನ್ಸ್ ಚೆಕ್ ಮಾಡೋಣ ಈ ಮಾಡೆಲ್ ಇಂದ. ಓಕೆ, ನೀವು ನೋಡ್ಬೋದು ಇಲ್ಲಿ ಮಾಡೆಲ್ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗ್ತದೆ. ಓಕೆ, ಒನ್ಸ್ ಇನ್ಸ್ಟಾಲ್ ಆಗಿದ ತಕ್ಷಣ ನೀವು ನೋಡ್ಬೋದು ಈ ತರ ಕಮೆಂಟ್ ಬರುತ್ತೆ. ಓಕೆ, ಫೈನಲಿ ನೀವು ಯಾವ್ದಾದ್ರು ಕ್ವಶನ್ ಪ್ರೊವೈಡ್ ಮಾಡ್ಬಿಟ್ಟು ಏನಾದ್ರೂ ಚಾಟ್ ಮಾಡ್ಬೋದು ನಿಮ್ಮ ಮಾಡೆಲ್. ಈಗ ನೀವು ಈ ಡೌನ್ಲೋಡ್ ಮಾಡಿದಿರಲ್ಲ, ಇದು ಮಾಡೆಲಿನ ವೇಟ್ಸ್ ನೀವು ಡೌನ್ಲೋಡ್ ಮಾಡಿರೋದು ನಿಮ್ಮ ಸಿಸ್ಟಮ್ ಒಳಗಡೆ. ಸೊ ಹಾಗಾಗಿ ವಿತೌಟ್ ಎನಿ ಇಂಟರ್ನೆಟ್ ಕನೆಕ್ಷನ್ ನೀವು ಚಾಟ್ ಮಾಡ್ಬೋದು. ಓಕೆ, ಸೊ ನಾನು ಏನು ಇಂಟರ್ನೆಟ್ ಕನೆಕ್ಷನ್ ಇದೆ ಸೊ ಅದನ್ನ ನಾನು ಆಫ್ ಮಾಡಿ ಚೆಕ್ ಮಾಡ್ತೀನಿ. ಓಕೆ, ಸೊ ನಾನು ಇಂಟರ್ನೆಟ್ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಅದನ್ನ ಆಫ್ ಮಾಡಿದ್ದೀನಿ. ಓಕೆ, ಸೊ ಈಗ ನೋಡಿ ಯಾವುದು ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಸೊ ನಾನು ಚಾಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ವಾಟ್ ಈಸ್ ಪೈಥಾನ್ ಅಂತ ಕೇಳೋಣ ಫಸ್ಟ್ ಕ್ವಶನ್. ಓಕೆ, ನೋಡಿ ಎಷ್ಟು ಜಾಸ್ತಿ ಸ್ಪೀಡ್ ಇದೆ ನೋಡಿ. ಓಕೆ, ವಾಟ್ ಈಸ್ ಪೈಥಾನ್ ಅಂತ ಕೇಳಿದ ತಕ್ಷಣ ಇಷ್ಟು ಅಕ್ಯುರೇಸಿಯಲ್ಲಿ ಅಷ್ಟು ಸ್ಪೀಡಲ್ಲಿ ಹೇಳ್ತೀವಿ. ಓಕೆ, ವಾಟ್ ಈಸ್ AI ಇನ್ 1 ಲೈನ್ ಅಂತ ಬರೀತೀನಿ. ಓಕೆ, ಎಷ್ಟು ನೋಡೋಣ. ನೋಡಿ 1 ಲೈನಲ್ಲಿ ಕೊಟ್ಟಿದೆ. ಓಕೆ, ಆಲ್ಮೋಸ್ಟ್ 1 ಸೆಂಟೆನ್ಸ್ ಪ್ರೊವೈಡ್ ಮಾಡಿದೆ. ನೋಡಿ ಸ್ಪೀಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದರಿಂದ. ಸೊ ಇನ್ನು ಬೇಸಿಕಲಿ ನಾವು ಯಾವ್ದು ಮಾಡೆಲ್ ಡೌನ್ಲೋಡ್ ಮಾಡಿದೀವಿ ಅಂದ್ರೆ ಒನ್ ಆಫ್ ದಿ ಸ್ಮಾಲೆಸ್ಟ್ ಮಾಡೆಲ್ಸ್ ಡೌನ್ಲೋಡ್ ಮಾಡಿರೋದು. ಆಲ್ಮೋಸ್ಟ್ ನಿಯರ್ ಬೈ ಲೈಕ್ 1.3 GB ಮಾಡೆಲ್ ಇದು. ಓಕೆ, ನೋಡಿ ಸುಮಾರು ಮಾಡೆಲ್ಸ್ಗಳಿದೆ ಇಲ್ಲಿ. ಕ್ವೀನ್ 3.5 ಯಾವ್ದಾದ್ರು ಮಾಡೆಲ್ ನೋಡಿದ್ರೆ ನೋಡಿ, ಈಗ 35 ಬಿಲಿಯನ್ ಮಾಡೆಲ್ಸ್, ಆಲ್ಮೋಸ್ಟ್ 34 GB ಇದೆ. ಓಕೆ, 122 ಬಿಲಿಯನ್ ಇನ್ ಮಾಡೆಲ್ 81 GB ಇದೆ. ಓಕೆ, ನಿಮ್ಮ ಹತ್ರ ಸಿಸ್ಟಮ್ ಅಲ್ಲಿ ಅಷ್ಟು ಸ್ಟೋರೇಜ್ ಇರಬೇಕು, ಅಷ್ಟು ಅಮೌಂಟ್ ಆಫ್ ರ್ಯಾಮ್ ಇರಬೇಕು ರನ್ ಆಗೋಕ್ಕೋಸ್ಕರ. ನೋಡಿ ಸ್ಪೀಡ್ ಕಂಪ್ಲೀಟ್ಲಿ ರ್ಯಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಜಾಸ್ತಿ ರ್ಯಾಮ್ ಇರುತ್ತೆ ಮತ್ತೆ ಎಷ್ಟು ಜಾಸ್ತಿ ಗ್ರಾಫಿಕ್ಸ್ ಇರುತ್ತೆ ನಿಮ್ದು ಅಷ್ಟೇ ಸ್ಪೀಡ್ ನಿಮ್ ಮಾಡೆಲ್ ವರ್ಕ್ ಆಗುತ್ತೆ. ಓಕೆ, ನಾನು ಜಸ್ಟ್ ಫಾರ್ ಡೆಮಾನ್ಸ್ಟ್ರೇಷನ್ ಒಂದು ಸ್ಮಾಲ್ ಮಾಡೆಲ್ 1.3 GB ಸ್ಮಾಲ್ ಮಾಡೆಲ್ ನಾನು ಡೌನ್ಲೋಡ್ ಮಾಡಿ ತೋರಿಸಿರೋದು. ಸೊ ಸುಮಾರು ಕೈಂಡ್ ಆಫ್ ಮಾಡೆಲ್ ಅವೈಲೇಬಲ್ ಇದೆ. ಓಕೆ, ಮಿಸ್ಟ್ರಲ್ ಮಾಡೆಲ್ ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡೋಣ. ಓಕೆ, ನೀವು ನೋಡ್ಬೋದು ಮಿಸ್ಟ್ರಲ್ ಅಲ್ಲೂ ಸುಮಾರು ಮಾಡೆಲ್ಸ್. ಸೊ ಆಲ್ಮೋಸ್ಟ್ 4 GB ಮಾಡೆಲ್. ಓಕೆ, ನಾನು ಲೆಟ್ ಇಟ್ ಬಿ, ನಾನು ಇನ್ಸ್ಟಾಲ್ ಮಾಡ್ತೀನಿ. ಓಕೆ, ಸೊ ಇಲ್ಲೇ ಕಮೆಂಟ್ ಪ್ರಾಂಪ್ಟ್ ಜಸ್ಟ್ ಓಲಾಮಾ ರನ್ ಮಿಸ್ಟ್ರಲ್ ಅಂತ ಕೊಟ್ಟಿದ್ರೆ ಸಾಕು. ಓಕೆ, ಸೊ ಇದಕ್ಕೆ ನೋಡಿ ಇಲ್ಲಿ ನೀವು ಏನ್ ಬರೀತಿದ್ದೀರಾ, ಇದ್ರ ಒಂದ್ ಸ್ಟೆಪ್ ಬ್ಯಾಕ್ವರ್ಡ್ ಬರಬೇಕು ಅಂದ್ರೆ ಎಕ್ಸಿಟ್ ಮಾಡ್ಬೇಕು. ಸೊ ಈಗ ಸಾಕು ನಾನು ಕ್ವಶನಿಂಗ್ ಮಾಡಿರೋದು. ಈಗ ಎಕ್ಸಿಟ್ ಆಗಬೇಕು ಅಂದ್ರೆ ಸೊ /by ಅಂತ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ಏನ್ ಚಾಟ್ ವಿಂಡೋ ಇರುತ್ತೆ ಆ ಚಾಟ್ ವಿಂಡೋ ಎಕ್ಸಿಟ್ ಆಗಿರ್ತೀರ. ಈಗ ನಾನು ಓಲಾಮಾ ಲಿಸ್ಟ್ ಅಂತ ಚೆಕ್ ಮಾಡ್ತೀನಿ. ನೀವು ನೋಡ್ಬೋದು ಒಂದು ಮಾಡೆಲ್ ಕಾಣ್ತಿದೆ, ಇನ್ನೊಂದು ಮಾಡೆಲ್ ಇನ್ಸ್ಟಾಲ್ ಮಾಡೋಣ. ಓಕೆ, ಸೊ ಓಲಾಮಾ ಅಥವಾ ನೀವು ಪುಲ್ ಅಂತಾನು ಮಾಡ್ಬೋದು. ಓಕೆ, ಪುಲ್ ಮಿಸ್ಟ್ರಲ್ ಮಾಡೆಲ್. ಓಕೆ, ಮಿಸ್ಟ್ರಲ್ ಅಂತ ಎಂಟರ್ ಮಾಡಿದ ತಕ್ಷಣ ನೋಡಿ ನಿಮ್ಮ ಮಿಸ್ಟ್ರಲ್ ಮಾಡೆಲ್ ಏನಿದೆ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಓಕೆ, ಮಾಡೆಲ್ ಏನು ಡೌನ್ಲೋಡ್ ಮಾಡಿದೀವಿ ಅದು ಸಕ್ಸಸ್ಫುಲಿ ಡೌನ್ಲೋಡ್ ಆಗಿಬಿಟ್ಟಿದೆ. ಓಲಾಮಾ ಲಿಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಮಾಡೆಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಣ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಬಂದ್ಬಿಟ್ಟು ನಾನು ಓಲಾಮಾ ಲಿಸ್ಟ್ ಅಂತ ಬರೀತೀನಿ. ಓಕೆ, ಸೊ ಎಂಟರ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಮಿಸ್ಟ್ರಲ್ ಮಾಡೆಲ್ ಡೌನ್ಲೋಡ್ ಆಗಿದೆ. ಸೊ ಈ ಥರನೇ ನೀವು ಎಲ್ಲ ಆಲ್ಮೋಸ್ಟ್ ಇರುವಂಥದ್ದು ಮಾಡೆಲ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಲಾಮಾ ಅವರು ಆಲ್ಮೋಸ್ಟ್ ಎಲ್ಲ ಮಾಡೆಲ್ಸ್ ಬಿಟ್ಟಿದ್ದಾರೆ. ಇಲ್ಲಿ ನ್ಯಾವಿಗೇಟ್ ಮಾಡಿದ್ರೆ ಮಾಡೆಲ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡೆಲ್ಸ್ A to Z ಎಲ್ಲ ಮಾಡೆಲ್ಸ್ಗಳು ಅವೈಲೇಬಲ್ ಇದೆ. ಓಕೆ, ಸೊ ನಿಮ್ಮ ಪ್ರಕಾರ ಬೇಸ್ ಆನ್ ಯುವರ್ ಸಿಸ್ಟಮ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ನೀವು ಸ್ಪೆಸಿಫಿಕ್ ಮಾಡೆಲ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಮಾಡೆಲ್ ರನ್ ಮಾಡಬೇಕು. ಈಗ ನಾನು ಆ ಮಾಡೆಲ್ನ ಯೂಸ್ ಮಾಡಬೇಕು ಅಂದರೆ ಓಲಾಮಾ ರನ್ ಅಂತ ಹೇಳ್ಬಿಟ್ಟು ಮಿಸ್ಟ್ರಲ್ ಅಂತ ಬರೆದ್ಬಿಟ್ರೆ ಸಾಕು. ಎಂಟರ್ ಮಾಡಿದ ತಕ್ಷಣ ನೋಡಿ, ಸೊ ನಾನು ಹಾಯ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಅದು ರೆಸ್ಪಾನ್ಸ್ ಮಾಡುತ್ತೆ. ಕಂಪ್ಯಾರಿಟಿವ್ಲಿ ನೀವು ನೋಡ್ಬೋದು ಲ್ಯಾಮಾ 2 ಇಂದ ಇದು ನಮ್ಮ ಮಿಸ್ಟ್ರಲ್ ಮಾಡೆಲ್ ಔಟ್ಪುಟ್ ಬರೋಕ್ಕೋಸ್ಕರ ಚೂರು ಟೈಮ್ ತೊಗೊಂಡಿದೆ. ರೈಟ್, ಸೊ ಡಿಪೆಂಡ್ಸ್ ಆಗುತ್ತೆ. ಓಕೆ, ನೀವು ಯಾವ ಮಾಡೆಲ್ ಯೂಸ್ ಮಾಡ್ತೀರಾ ಅಂತ. ಬೇಡ ನಾನು ಎಕ್ಸಿಟ್ ಮಾಡಬೇಕು ಅಂದರೆ ಬಾಯ್ ಅಂತ. ಓಕೆ, ಈಗ ಮತ್ತೆ ಮಾಡೆಲ್ ಯೂಸ್ ಮಾಡಬೇಕು ಅಂದರೆ ನಾನು ಚೆಕ್ ಮಾಡ್ಕೊತೀನಿ ಯಾವ ಮಾಡೆಲ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಅಂತ ಹೇಳ್ಬಿಟ್ಟು ಆ ಮಾಡೆಲ್ ಬೇಕಾದರೆ ನಾನು ಯೂಸ್ ಮಾಡ್ಕೊಬೋದು. ನನಗೆ ಈಗ ಮಾಡೆಲ್ ಬೇಕು ಓಲಾಮಾ 3.21 ಬಿಲಿಯನ್ ಮಾಡೆಲ್. ಸೊ ಅದಕ್ಕೋಸ್ಕರ ಓಲಾಮಾ ರನ್ ಲ್ಯಾಮಾ 3.21 ಬಿಲಿಯನ್ ಅಂತ ಬರೆದ್ಬಿಟ್ಟು ಎಂಟರ್ ಮಾಡ್ತೀನಿ. ಈಗ ನಾನು ಆರಾಮಾಗಿ ಆ ಮಾಡೆಲ್ನ ಯೂಸ್ ಮಾಡ್ಬೋದು. ಇದು ಡಿಫಾಲ್ಟ್ ಪೋರ್ಟ್, ಇದು 11434. ದಿಸ್ ಇಸ್ ದ ಡಿಫಾಲ್ಟ್ ಪೋರ್ಟ್ ಓಲಾಮಾ ನಿಮ್ದು ಎಕ್ಸ್ಪೋಸ್ ಆಗಿರುತ್ತೆ. ಓಕೆ, ಸೊ ಈಗ ನಾನು ನೋಡಿ ನಾನು ಆ ಮಾಡೆಲ್ ರನ್ ಮಾಡಿದ್ದೀನಿ. ರೈಟ್, ಇಲ್ಲಿ ಬ್ರೌಸರಿಗೆ ಹೋಗ್ಬಿಟ್ಟು ಲೋಕಲ್ ಹೋಸ್ಟ್ 11434 ಅಂತ ಹೊಡೆದಿದ ತಕ್ಷಣ ನೀವು ನೋಡ್ಬೋದು ಓಲಾಮಾ ಇಸ್ ರನ್ನಿಂಗ್ ಅಂತ. ಸೊ ಇದು ನೀವು ಪೋಸ್ಟ್ ಮ್ಯಾನ್ ಅಲ್ಲೂ ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಪೋಸ್ಟ್ ಮ್ಯಾನ್ ಅಲ್ಲಿ ಮಾಡೋದ್ ಮುಂಚೆ ನಾನು ಕೋಡಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಕೋಡಲ್ಲಿ ಮಾಡಬೇಕು. ಓಕೆ, ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ,
ಸೊ ನಾನು ಡೆಸ್ಕ್ಟಾಪಿಗೆ ಬಂದ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ಸೊ ಆ ಫೋಲ್ಡರ್ ಹೆಸರು ಓಲಾಮ ಅಂತ ಹೇಳ್ಬಿಟ್ಟು ನಾನು ಫೋಲ್ಡರ್ ಹೆಸರು ಇಡ್ತೀನಿ. ಈ ಫೋಲ್ಡರ್ ಒಳಗಡೆ ನಾವು ಪೈಥಾನ್ ಕೋಡ್ ಬರ್ದ್ಬಿಟ್ಟು ನಾವು ಏನ್ ಮಾಡೆಲ್ ಡೌನ್ಲೋಡ್ ಮಾಡಿದೀವಿ ಅದು ಯೂಸ್ ಮಾಡಿ. ಸೊ ನಾನು ಇಲ್ಲಿಂದ ಡೈರೆಕ್ಟ್ ಆಗಿ VS ಕೋಡ್ ಓಪನ್ ಮಾಡ್ಬೋದು. ಕೋಡ್ ಸ್ಪೇಸ್ ಡಾಟ್ ಅಂತ ಎಂಟರ್ ಮಾಡಿದ ತಕ್ಷಣ ನಮ್ದು ಏನು VS ಕೋಡ್ ಇದೆ ಆ ಪಾತಲ್ಲಿ ಓಪನ್ ಆಗುತ್ತೆ ನೋಡಿ. ಇದೇ ಫೋಲ್ಡರ್ ತಾನೇ ನಾವು ಕ್ರಿಯೇಟ್ ಮಾಡಿರೋದು. ಓಕೆ, ಇದೆಲ್ಲ ಬೇಡ, ನಾನು ಅದೆಲ್ಲ ಕ್ಲೋಸ್ ಮಾಡ್ಕೊತೀನಿ ಸದ್ಯಕ್ಕೆ. ಐ ಡೋಂಟ್ ನೀಡ್ ದಿಸ್. ಫೈಲ್ನ ಕ್ರಿಯೇಟ್ ಮಾಡಿ, ನಾವು ಫೈಲ್ ಕ್ರಿಯೇಟ್ ಮಾಡೋಣ. ಪೈಥಾನ್ ಓಲಾಮ.py ಅಂತ ಬರೆಯೋಣ. ಇಲ್ಲಿ ಒಂದು ಟರ್ಮಿನಲ್ ಓಪನ್ ಮಾಡ್ಕೊಂತೀನಿ. ಒಂದು ಪ್ಯಾಕೇಜ್ ಬೇಕಾಗಿರುತ್ತೆ. ಓಕೆ, ಪೈಥಾನ್ ರನ್ ಮಾಡೋಕ್ಕೋಸ್ಕರ ಆ ಪ್ಯಾಕೇಜ್ ಬಂದ್ಬಿಟ್ಟು ನಂದು ರಿಕ್ವೆಸ್ಟ್ ಪ್ಯಾಕೇಜ್. ಓಕೆ, ಸೊ ಅದಕ್ಕೋಸ್ಕರ ಪಿಟ್ ಇನ್ಸ್ಟಾಲ್ ರಿಕ್ವೆಸ್ಟ್ ಅಂತ ಬರೆದಿದ ತಕ್ಷಣ ನಿಮ್ದು ಏನು ರಿಕ್ವೆಸ್ಟ್ ಪ್ಯಾಕೇಜ್ ಇದೆ ಅದು ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈ ಅಂತ ಬರುತ್ತೆ. ಈಗ ನಿಮ್ಮ ಕೇಸಲ್ಲಿ ಇದು ರಿಕ್ವೆಸ್ಟ್ ಏನು ಪ್ಯಾಕೇಜ್ ಇಲ್ಲ ಅಂದರೆ ನಿಮ್ಮ ಸಿಸ್ಟಮಲ್ಲಿ ಅದು ಡೌನ್ಲೋಡ್ ಮಾಡ್ಕೊಳುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಕಮಾಂಡಲ್ಲಿ ಬರೀತೀನಿ ಇನ್ಸ್ಟಾಲ್ ರಿಕ್ವೆಸ್ಟ್. ಈ ಪ್ಯಾಕೇಜ್ ಬೇಕಾಗಿರುತ್ತೆ. ಓಕೆ, ಸೊ ಫೈನ್. ಫಸ್ಟ್ ಥಿಂಗ್ ನಾನು ಆ ರಿಕ್ವೆಸ್ಟ್ ಏನಿದೆ ಅದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಂಪೋರ್ಟ್ ರಿಕ್ವೆಸ್ಟ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಥಿಂಗ್ ನನಗೆ ಜೇಸನ್ ಬೇಕಾಗಿರುತ್ತೆ, ಇಂಪೋರ್ಟ್ ಜೇಸನ್ ಮಾಡ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ನನಗೆ ಏನು ಬೇಕಾಗುತ್ತೆ, ನನಗೆ URL ಬೇಕಾಗುತ್ತೆ. ಓಕೆ, URLಗೋಸ್ಕರ URL ಅಂತ ಬರ್ದ್ಬಿಟ್ಟು, ಸೊ ಇಲ್ಲಿ ನಾನು ನಂದು ಓಲಾಮ ಎಲ್ಲಿ ರನ್ ಆಗ್ತಿದೆ, ನನ್ನ ಡಿಫಾಲ್ಟ್ ಪೋರ್ಟಲ್ ರನ್ ಆಗ್ತಿದೆ ರೈಟ್ 11434 ಅಲ್ಲಿ. ಸೊ ಅದಕ್ಕೋಸ್ಕರ HTTP ಸೊ ಲೋಕಲ್ ಹೋಸ್ಟ್ 11434 ಅಂತ ಬರ್ದ್ಬಿಟ್ಟು API/chat ಅಂತ ಬರೀತೀನಿ. ಓಕೆ, ಸೊ ಈ APIಗೆ ನಾವು ಒಂದು ಪೇಲೋಡ್ ಪಾಸ್ ಮಾಡೋಣ. ಆ ಪೇಲೋಡ್ ಒಳಗಡೆ ಆ ಮಾಡೆಲಿನ ಹೆಸರು ಮೆನ್ಷನ್ ಮಾಡೋಣ, ಮತ್ತೆ ಹಾಗೂ ಯಾವ ಪ್ರಾಂಪ್ಟ್ ನಾನು ಏನು ಕ್ವಶನ್ ಕೇಳಬೇಕು ಆ ಕ್ವಶನ್ನ ಪಾಸ್ ಮಾಡೋಣ. ಓಕೆ, ಸೊ ಅದಕ್ಕೋಸ್ಕರ ಒಂದು ಪೇಲೋಡ್ ಕ್ರಿಯೇಟ್ ಮಾಡೋಣ. ಪೇಲೋಡ್ ಅಂತೀನಿ. ಓಕೆ, ಸೊ ಅದ್ರ ಒಳಗೆ ಫಸ್ಟ್ ಥಿಂಗ್ ಬೇಕಾಗಿರೋದು ನನ್ನ ಮಾಡೆಲ್. ಓಕೆ, ಸೊ ನನಗೆ ಗೊತ್ತು ನಾನು ಮಾಡೆಲ್ ಯೂಸ್ ಮಾಡ್ತಿರೋದು ಲ್ಯಾಮಾ ಮಾಡೆಲ್ ರೈಟ್. ಲ್ಯಾಮಾ 3.2 1 ಬಿಲಿಯನ್ ಮಾಡೆಲ್ ನಾನು ಯೂಸ್ ಮಾಡ್ತಿರೋದು. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಥಿಂಗ್ ನಾವು ಏನು ಮಾಡೋಣ, ಒಂದು ಪ್ರಾಂಪ್ಟ್ ಪಾಸ್ ಮಾಡೋಣ. ಓಕೆ, ಸೊ ಅದಕ್ಕೆ ನಾನು ಏನಂತೀನಿ, ಮೆಸೇಜಸ್ ಅಂತೀನಿ. ಓಕೆ, ಮೆಸೇಜಸ್ ಅಂತ ಹೇಳ್ಬಿಟ್ಟು ಒಂದು ಅರೇ ಒಳಗಡೆ ನಾನು ಒಂದು ಡಿಕ್ಷನರಿ ಪಾಸ್ ಮಾಡ್ತೀನಿ. ಓಕೆ, ಫಸ್ಟ್ ಅಲ್ಲಿ ಏನು ಹೇಳ್ತೀನಿ, ನಾನು ರೋಲ್ ಕೊಡ್ತೀನಿ, ನಾನು ಯೂಸರ್ ಪ್ರೊವೈಡ್ ಮಾಡ್ತಿರೋದು ಇನ್ಪುಟ್ ಪ್ರಾಂಪ್ಟ್. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಏನು ಬರೆಯೋಣ, ಕಂಟೆಂಟ್ ಬರೆಯೋಣ. ಓಕೆ, ಏನು ಕಂಟೆಂಟ್ ನಾವು ಪಾಸ್ ಮಾಡಬೇಕು, ಏನು ಇನ್ಪುಟ್ ಪಾಸ್ ಮಾಡಬೇಕು ಅಂತ. ಓಕೆ, ಸೊ ನಾನು ಒಂದು ಇನ್ಪುಟ್ ಪಾಸ್ ಮಾಡ್ತೀನಿ. ವಾಟ್ ಈಸ್ ಪೈಥಾನ್ ಎಕ್ಸ್ಪ್ಲೇನ್ ಇನ್ 1 ಲೈನ್ ಅಂತ ಬರೀತೇವೆ. ಓಕೆ, ಈಗ ನಾನು ಇದು ಕ್ಲೋಸ್ ಮಾಡಿಬಿಟ್ಟು ನಮ್ದು ಏನು ಡಿಕ್ಷನರಿ ಇದೆ ಅದು ಕ್ಲೋಸ್ ಮಾಡಿಬಿಟ್ಟು ನಾನು ಅರೇನು ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, ನಮ್ಮ ಪೇಲೋಡ್ ರೆಡಿ ಆಗಿತ್ತು. ಈಗ ನಾವು ಏನು API ಇದೆ ಪೋಸ್ಟ್ ರಿಕ್ವೆಸ್ಟ್ ಮುಖಾಂತರ ಹಿಟ್ ಮಾಡೋಣ. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಏನು ಇಂಪೋರ್ಟ್ ಮಾಡಿದ್ದೀವಿ ಆ ಪ್ಯಾಕೇಜ್ ಡಾಟ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಥಿಂಗ್ ನಾನು ಆ URL ಹಿಟ್ ಮಾಡಬೇಕು. ಆ URL ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಥಿಂಗ್ ನೀವು ಆ ಪೇಲೋಡ್ ಪ್ರೊವೈಡ್ ಮಾಡಬೇಕು. ಸೊ ಜೇಸನ್ ಒಳಗಡೆ ನಾನು ಪೇಲೋಡ್ ಅಂತ ಸೆಂಡ್ ಮಾಡ್ತೀನಿ. ಓಕೆ, ಪೇಲೋಡ್ ಫೈನ್. ಸೊ ಇದೆಲ್ಲವೂ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳೋಣ. ಲೆಟ್ಸ್ ಸೇ ಆಸ್ ರೆಸ್ಪಾನ್ಸ್ ಅಂತ. ಈಗ ನಾನು ಏನು ರೆಸ್ಪಾನ್ಸ್ ಇದೆ ಅದನ್ನ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಪ್ರಿಂಟ್ ರೆಸ್ಪಾನ್ಸ್. ಸೊ ಕ್ಲಿಯರ್ ಸ್ಕ್ರೀನ್ ಮಾಡ್ಕೊಳ್ಳೋಣ ಈಗ. ಸೊ ನನಗೆ ಗೊತ್ತು ಫೈಲ್ ಹೇಗೆ ರನ್ ಮಾಡಬೇಕು ಈ ಫೈಲ್ ಅಂತ. ಓಕೆ, ಸೊ ಪೈಥಾನ್ ನನ್ನ ಫೈಲ್ ಹೆಸರು ಬಂದ್ಬಿಟ್ಟು ಪೈಥಾನ್ ಓಲಾಮ ಮಾಡೆಲ್ ರೈಟ್. ನಾನು ಪೈಥಾನ್ ಅಂತ ಬರ್ದ್ಬಿಟ್ಟು ಟ್ಯಾಬ್ ಕ್ಲಿಕ್ ಮಾಡಿದ ತಕ್ಷಣ ಆಟೋ ಫಿಲ್ ಆಗುತ್ತೆ. ಎಂಟರ್ ಮಾಡಿದ ತಕ್ಷಣ ನೋಡಿ. ಬಟ್ ನಮ್ಗೆ ಗೊತ್ತು ನಾವು ಕೇಳಿರುವಂಥ ಕ್ವಶನ್ ವಾಟ್ ಈಸ್ ಪೈಥಾನ್ ಅಲ್ಲ. ಇಲ್ಲಿ ನನಗೆ ಸ್ಟೇಟಸ್ ಕೋಡ್ ತೋರಿಸ್ತಿದೆ. ಓಕೆ, ನನಗೆ ಸ್ಟೇಟಸ್ ಕೋಡ್ ಬೇಡ, ನನಗೆ ರೆಸ್ಪಾನ್ಸ್ ಬೇಕು. ಸೊ ಅದಕ್ಕೋಸ್ಕರ ಲೈನ್ ಬರೀರಿ. ಓಕೆ, ಇದು ಏನು ಮಾಡುತ್ತೆ ಅಂದರೆ ಲೈಕ್ ಜಸ್ಟ್ ನಾವು ಅದು ಏನು ರೆಸ್ಪಾನ್ಸ್ ಬರ್ತಿದೆ ಅದು ನಾವು ಜೇಸನಲ್ಲಿ ಲೋಡ್ ಮಾಡ್ಕೊತೀವಿ ಲೈನ್ ಬೈ ಲೈನ್. ಓಕೆ, ಈ ರೆಸ್ಪಾನ್ಸ್ ಮುಖಾಂತರ ಲೈನ್ ಬೈ ಲೈನ್ ಟ್ರಾವರ್ಸ್ ಮಾಡಿಬಿಟ್ಟು ಫಾರ್ ಲೂಪ್ ಮುಖಾಂತರ ಲೋಡ್ ಮಾಡ್ತಿದ್ದೀವಿ. ಓಕೆ, ಸೊ ಲೈನ್ಸ್ ಒಳಗಡೆ ನಾವು ಏನು ಕಂಟೆಂಟ್ ಇದೆ ಅದನ್ನ ಪ್ರಿಂಟ್ ಮಾಡ್ತಿದ್ದೀವಿ. ಓಕೆ, ಕ್ಲಿಯರ್ ಸ್ಕ್ರೀನ್ ಮಾಡಿಬಿಟ್ಟು ಪೈಥಾನ್ ಏನು ಕಮಾಂಡ್ ಇದೆ ಅದನ್ನ ರನ್ ಮಾಡ್ತೀವಿ. ಓಕೆ, ಸೊ ನೀವು ನೋಡ್ಬೋದು ವಾಟ್ ಈಸ್ ಪೈಥಾನ್ ಅಂತ ಹೇಳಿದ್ರೆ ನಾವು ಪೈಥಾನ್ ಇಸ್ ಅನ್ ಹೈ ಲೆವೆಲ್ ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ದಿಸ್ ಇಸ್ ದ ಕೋಡ್. ನಾವು ನೋಡಿ ನಾವು ಓಲಾಮ ಮಾಡೆಲ್ ಏನು ರನ್ ಮಾಡ್ತೀವಿ ಅದು ಯೂಸ್ ಮಾಡ್ಕೊಂಡು ಪೈಥಾನ್ ಕೋಡ್ನ ನೀವು ಆರಾಮಾಗಿ ಬರೀಬೋದು. ಸಿಮಿಲರ್ಲಿ ನಾನು ಓಲಾಮ ಮುಖಾಂತರನೂ ರನ್ ಮಾಡ್ಬೋದು. ಓಕೆ, ಸೊ ನಿಮ್ದು ಆಪ್ಷನ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಓಕೆ, ಸೊ ಓಲಾಮ ಕೋಡ್ ಅಂತ ಬರೀತೀನಿ. ಓಕೆ, .py ಅಂತ. ಸೊ ಇದೆಲ್ಲ ಕೋಡ್ ಎಲ್ಲ ನಾನು ಗಿಟಬಲ್ಲಿ ಪ್ರೊವೈಡ್ ಮಾಡ್ತೀನಿ. ಓಕೆ, ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಫಸ್ಟ್ ಥಿಂಗ್ ನನಗೆ ಓಲಾಮ ಬೇಕು. ಅದಕ್ಕೋಸ್ಕರ ನಾನು ಓಲಾಮನ ಇಂಪೋರ್ಟ್ ಮಾಡ್ಕೊತೀನಿ. ಇಂಪೋರ್ಟ್ ಓಲಾಮ ಅಂತ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಓಲಾಮ. ಅದಕ್ಕೋಸ್ಕರ ಪಿಪ್ ಇನ್ಸ್ಟಾಲ್ ಓಲಾಮ ಅಂತ ಬರೀಬೇಕು. ಓಕೆ, ಪಿಪ್ ಇನ್ಸ್ಟಾಲ್ ಓಲಾಮ ಅಂದರೆ ಸಕ್ಸಸ್ಫುಲಿ ನಿಮ್ಮ ಓಲಾಮ ಏನಿದೆ ಆ ಪ್ಯಾಕೇಜ್ ಡೌನ್ಲೋಡ್ ಆಗುತ್ತೆ. ಫಸ್ಟ್ ಥಿಂಗ್ ನಾನು ಏನು ಕ್ರಿಯೇಟ್ ಮಾಡ್ತೀನಿ, ಓಲಾಮ ಇಂಪೋರ್ಟ್ ಮಾಡಿದ ತಕ್ಷಣ ನಾವು ಒಂದು ಕ್ಲೈಂಟ್ ಬೇಕಾಗುತ್ತೆ. ಓಕೆ, ಕ್ಲೈಂಟ್ ಅಂತ ಬರೀತೀನಿ. ಓಕೆ, ಸೊ ಓಲಾಮ ಡಾಟ್ ಕ್ಲೈಂಟ್ ಅಂತ ಹೇಳ್ಬಿಟ್ಟು ಈ ಥರ ಕ್ಲೈಂಟ್ ಕಾಲ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಥಿಂಗ್ ಏನು ಬೇಕಾಗುತ್ತೆ, ಮಾಡೆಲ್. ನಾನು ಲ್ಯಾಮಾ ಯೂಸ್ ಮಾಡ್ತಿರೋದು ರೈಟ್. ಲ್ಯಾಮಾ 3.2 1 ಬಿಲಿಯನ್ ಮಾಡೆಲ್ ನಾವು ಯೂಸ್ ಮಾಡ್ತಿರೋದು. ಓಕೆ, ನಾವು ಪ್ರಾಂಪ್ಟ್ ಏನು ಕೇಳೋಣ ಈಗ, ವಾಟ್ ಈಸ್ ಪೈಥಾನ್ ಅಂತಾನೆ ಕೇಳೋಣ. ಓಕೆ,
ಎಕ್ಸ್ಪ್ಲೇನ್ ಇನ್ ಶಾರ್ಟ್ ಅಂತ ಬರೀತೀನಿ. ಓಕೆ, ಸೊ ಈಗ ನನಗೆ ರೆಸ್ಪಾನ್ಸ್ ತೆಗಿಬೇಕು. ಓಕೆ, ರೆಸ್ಪಾನ್ಸ್ ಬೇಕು ಅಂದರೆ ಸೊ ನಾನು ಏನು ಕ್ಲೈಂಟ್ ಇದೆ, ಕ್ಲೈಂಟ್ ಡಾಟ್ ಜನರೇಟ್ ಅಂತ ಮಾಡಬೇಕು. ಜನರೇಟ್, ಸೊ ಫಸ್ಟ್ ಥಿಂಗ್ ನಾನು ಮಾಡೆಲ್ ಪಾಸ್ ಮಾಡ್ತೀನಿ. ಓಕೆ, ನನ್ನ ಮಾಡೆಲ್ ಬಂದ್ಬಿಟ್ಟು ಸೊ ಈ ಮಾಡೆಲ್. ಓಕೆ, ಸೊ ಲ್ಯಾಮಾ 3.2. ನೆಕ್ಸ್ಟ್ ಥಿಂಗ್ ನನ್ನ ಪ್ರಾಂಪ್ಟ್ ಬಂದ್ಬಿಟ್ಟು ಸೊ ನಾವು ಕೊಟ್ಟಿರೋಂಥದ್ದು ಇನ್ಪುಟ್ ಪ್ರಾಂಪ್ಟ್, ರೈಟ್, ಈ ಪ್ರಾಂಪ್ಟ್. ಓಕೆ, ಈ ಪ್ರಾಂಪ್ಟ್ ನಾವು ಒಂದು ಪ್ಯಾರಾಮೀಟರ್, ಒಂದು ಆಟ್ರಿಬ್ಯೂಟಲ್ಲಿ ಪಾಸ್ ಮಾಡ್ತಿದ್ದೀವಿ ಪ್ರಾಂಪ್ಟ್ ಅನ್ನೋದು. ಸಿಮಿಲರ್ಲಿ ಮಾಡಲ್ ಒಂದು ಆಟ್ರಿಬ್ಯೂಟ್ ಮಾಡಲಲ್ಲಿ ಪಾಸ್ ಮಾಡ್ತಿದ್ದೀವಿ. ಓಕೆ, 2 ಆಟ್ರಿಬ್ಯೂಟ್ ಪಾಸ್ ಮಾಡಬೇಕಾಗಿರುತ್ತೆ. ಈಗ ರೆಸ್ಪಾನ್ಸ್ ಪ್ರಿಂಟ್ ಮಾಡಿ ಚೆಕ್ ಮಾಡೋಣ. ಓಕೆ, ಪ್ರಿಂಟ್ ರೆಸ್ಪಾನ್ಸ್. ಓಕೆ, ಸೇವ್ ಮಾಡಿಬಿಟ್ಟು ನಮ್ಗೆ ಆಲ್ರೆಡಿ ಗೊತ್ತು ಪೈಥಾನ್ ಈ ಥರ ಮಾಡೆಲ್ನ ಹೇಗೆ ರನ್ ಮಾಡಬೇಕು ಆ ಫೈಲ್ನ ಅಂತ. ಓಕೆ, ಪೈಥಾನ್ ಓಲಾಮಾ ಅಂಡರ್ಸ್ಕೋರ್ code.py ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತೀವಿ. ಓಕೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ಲೆಟ್ ಮೀ ಎನ್ಲಾಸ್ ದಿಸ್ ಒನ್. ನೀವು ನೋಡ್ಬೋದು ನನ್ನ ಹತ್ರ ರೆಸ್ಪಾನ್ಸ್ ಒಳಗಡೆ ಪೈಥಾನ್ ಅಂತ ಬರ್ತಿದೆ. ಓಕೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಬರ್ತಿದೆ. ಓಕೆ, ಯಾವ ಮಾಡೆಲ್ ಸೆಲೆಕ್ಟ್ ಮಾಡ್ತಿದ್ದೀರಾ, ಯಾವಾಗ ಕ್ರಿಯೇಟ್ ಮಾಡಿದಿರೋದು ಅಂತ. ಓಕೆ, ಅಷ್ಟೆಲ್ಲ ಇನ್ಫಾರ್ಮೇಶನ್ ಬೇಡ, ಜಸ್ಟ್ ರೆಸ್ಪಾನ್ಸ್ ಬೇಕು ಅಂದರೆ ಇದ್ರ ಒಳಗಡೆ ರೆಸ್ಪಾನ್ಸ್ ಅಂತ ಬಂದ್ಬಿಟ್ಟು. ಓಕೆ, ಸೊ ಕೀ ಪಾಸ್ ಮಾಡ್ತೀನಿ ರೆಸ್ಪಾನ್ಸ್ ಅಂತ. ಮತ್ತೊಂದ್ಸತಿ ರೀರನ್ ಮಾಡ್ತೀನಿ. ಪೈಥಾನ್ ಇಸ್ ಅನ್ ಹೈ ಲೆವೆಲ್, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾವು ಕಸ್ಟಮೈಸ್ ದ ಓಲಾಮಾ ಮಾಡೋಣ. ಸೊ ಈಗ ಕಸ್ಟಮೈಸ್ ದ ಓಲಾಮಾ ಮಾಡಲ್ ಅಂದ್ರೆ ನಾವು ಕೊಡುವಂತ ಇನ್ಸ್ಟ್ರಕ್ಷನ್ ಬೇಸ್ ಮೇಲೆ ನಮ್ದು ಓಲಾಮಾ ಬಿಹೇವ್ ಮಾಡಬೇಕು. ಬೇಸಿಕಲಿ ನೀವು ಸಿಸ್ಟಮ್ ಪ್ರಾಂಪ್ಟ್ ಸೆಟ್ ಮಾಡ್ತಿದ್ದೀರಾ. ಓಕೆ, ನಿಮ್ ಬೇಸ್ ಆನ್ ಯುವರ್ ಸಿಸ್ಟಮ್ ಪ್ರಾಂಪ್ಟ್ ನಿಮ್ದು ಓಲಾಮಾ ಆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಮಾಡೆಲ್ ಫೈಲ್ ಅಂತೀವಿ, ಏನು ಎಕ್ಸ್ಟೆನ್ಷನ್ ಇಲ್ಲ, ಜಸ್ಟ್ ಮಾಡೆಲ್ ಫೈಲ್. ಫಸ್ಟ್ ಥಿಂಗ್ ನಮ್ಗೆ ಬೇಕಾಗುತ್ತೆ ಫ್ರಮ್ ಯಾವ ಮಾಡೆಲ್. ಓಕೆ, ನಮ್ಮ ಮಾಡೆಲ್ ಬಂದ್ಬಿಟ್ಟು ಲ್ಯಾಮಾ 3.1 ಬಿಲಿಯನ್ ಮಾಡೆಲ್. ಓಕೆ, 1 ಬಿಲಿಯನ್ ಅಂತ ಬರೀತೀನಿ. ಸೊ ನೆಕ್ಸ್ಟ್ ಥಿಂಗ್ ಏನ್ ಬೇಕಾಗಿರುತ್ತೆ, ಪ್ಯಾರಾಮೀಟರ್. ನಾನು ಯಾವ ಪ್ಯಾರಾಮೀಟರ್ ಸೆಟ್ ಮಾಡ್ತೀನಿ, ಟೆಂಪರೇಚರ್ 1 ಅಂತ ಕೊಡ್ತೀನಿ. ಈ ಟೆಂಪರೇಚರ್ ಅನ್ನೋದು ಹೇಗೆ ಕ್ರಿಯೇಟಿವಿಟಿ ಆಗಿ ನಿಮ್ದು ಔಟ್ಪುಟ್ ತೋರ್ಸತ್ತೆ ನಿಮ್ಮ ಮಾಡೆಲ್ ಅದು ಡಿಫೈನ್ ಮಾಡುತ್ತೆ. ಓಕೆ, ಸೊ ಫೈನಲಿ ಸಿಸ್ಟಮ್ ಅಂತ ಬರೀತೀನಿ. ಓಕೆ, ಸಿಸ್ಟಮ್ ಅಂತ ಬೇಸಿಕಲಿ ಸಿಸ್ಟಮ್ ಪ್ರಾಂಪ್ಟ್. ಓಕೆ, ಟ್ರಿಪಲ್ ಕೋಡ್ಸ್ ಒಳಗಡೆ ಬರ್ತೀನಿ ನಾನು. ಸೊ ಟ್ರಿಪಲ್ ಕೋಡ್ ಒಳಗಡೆ ಸೊ ಅದಕ್ಕೋಸ್ಕರ ಒಂದು ಇನ್ಸ್ಟ್ರಕ್ಷನ್ ನ ಸೆಟ್ ಮಾಡ್ತೀನಿ. ಓಕೆ, ಸೊ ಯು ಆರ್ ಆನ್ ಜೋಕ್ ಮೇಕರ್ ಎಕ್ಸ್ಪರ್ಟ್, ಟೆಲ್ ಎವ್ರಿಥಿಂಗ್ ಇನ್ joke manner. Okay, manner, fun and comedy. Okay, something random agi. Okay, all answer should be in joke anta baritini. Okay, joke or fun or ಕಾಮಿಡಿ ಸಮಥಿಂಗ್. ಓಕೆ, ರ್ಯಾಂಡಮ್ ಆಗಿ ಬರೀತೀನಿ. ಓಕೆ, ಸೇವ್ ಮಾಡಿ ನಾವು ಸಕ್ಸಸ್ಫುಲಿ ನಮ್ದು ಮಾಡೆಲ್ ಫೈಲ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಈಗ ನಮ್ದೇ ಓನ್ ಆಗಿ ಓಲಾಮಾ ಮಾಡೆಲ್ ನ ಕ್ರಿಯೇಟ್ ಮಾಡೋಣ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಟರ್ಮಿನಲ್ ಹೋಗ್ತೀನಿ. ಓಕೆ, ಸೊ ನಂದು ಎಲ್ಲಿ ಮಾಡೆಲ್ ಫೈಲ್ ಇದೆ ಅಲ್ಲೇ ಹೋಗ್ತೀನಿ. ಓಕೆ, ನಾವು ಈಗ DIR ಅಂತ ಚೆಕ್ ಮಾಡಿದ್ರೆ ನಿಮ್ಗೆ ಕಾಣ್ಬೋದು ಇಲ್ಲೇ ಇದೆ ನನ್ನ ಮಾಡೆಲ್ ಫೈಲ್. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಓಲಾಮಾ ಮಾಡೆಲ್ ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ನಂದೇ ಓನ್ ಕಸ್ಟಮ್ ಮಾಡೆಲ್. ಓಕೆ, ಸೊ ಅದಕ್ಕೋಸ್ಕರ ನಾನು ಏನ್ ಕಮೆಂಟ್ ಕೊಡ್ಬೋದು ಅಂದ್ರೆ ಓಲಾಮಾ ಕ್ರಿಯೇಟ್ ಜೋಕ್ ಮಾಡೆಲ್ ಅಂತ ಕೊಟ್ಟಿರ್ತೀನಿ. ಓಕೆ, ನನ್ನ ಮಾಡೆಲ್ ಹೆಸರು -F. ಸೊ ನಂದು ಏನು ಫೈಲ್ ಹೆಸರು, ಸೊ ಆ ಫೈಲ್ ಹೆಸರು ಪ್ರೊವೈಡ್ ಮಾಡಿಬಿಟ್ಟು ಎಂಟರ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಸಕ್ಸಸ್ಫುಲಿ ನಂದು ಜೋಕ್ ಮಾಡೆಲ್ ಕ್ರಿಯೇಟ್ ಆಗಿದೆ. ಓಕೆ, ಈಗ ನೋಡಿ ಓಲಾಮಾ ಲಿಸ್ಟ್ ಮಾಡಿದ್ರೆ ನೀವು ನೋಡ್ಬೋದು ಜೋಕ್ ಮಾಡೆಲ್ ಬಂದಿದೆ. ಈ ಜೋಕ್ ಮಾಡೆಲ್ ರನ್ ಮಾಡೋಣ ಒಂದ್ಸತಿ. ಓಲಾಮಾ ರನ್ ಜೋಕ್ ಮಾಡೆಲ್ ಅಂತ ಬರೀತೀನಿ. ಓಕೆ, ಜೋಕ್ ಮಾಡೆಲ್ ಅಂತ ಬರ್ದ್ಬಿಟ್ಟು ಎಂಟರ್ ಮಾಡ್ತೀನಿ. ಓಕೆ, ಈಗ ಕೇಳೋಣ ವಾಟ್ ಈಸ್ ಪೈಥಾನ್ ಅಂತ ಕೇಳ್ಬಿಟ್ಟು ಎಂಟರ್ ಮಾಡೋಣ. ಓಕೆ, ನೋಡಿ ಪೈಥಾನ್ ಯೂಸರ್ ಇನ್ಸ್ಟೆಡ್ ಆಫ್ ಪೈಥಾನ್ ಯೂಸರ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೇನು ಹೇಳ್ತಿದೆ, ಕಾಮಿಡಿ ವೇ ಅಲ್ಲಿ ಹೇಳ್ತಿದೆ. ಓಕೆ, ಸಮಥಿಂಗ್ ಕೈಂಡ್ ಆಫ್ ಫನ್ ಫ್ಯಾಕ್ಟರ್ ತರ ಹೇಳ್ತಿದೆ. ಓಕೆ, ಸೊ ನಮ್ಮ ಮಾಡೆಲ್ ಕಂಪ್ಲೀಟ್ಲಿ ನಾವು ಅದರಿಂದ ಬಿಹೇವಿಯರೇ ಚೇಂಜ್ ಮಾಡ್ತಿದೀವಿ, ನಮ್ದೇ ಓನ್ ಕ್ರಿಯೇಟ್ ಮಾಡ್ಬಿಟ್ಟು ಮಾಡೆಲ್, ರೈಟ್. ಸೊ ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಓಲಾಮಾ ನಮ್ಗೆ ಪ್ರೊವೈಡ್ ಮಾಡುತ್ತೆ. ಈ ಏನ್ ಮಾಡೆಲ್ ನೀವು ಕ್ರಿಯೇಟ್ ಮಾಡಿದೀರಾ ಅದು ಕೋಡಲ್ಲೂ ಯೂಸ್ ಮಾಡ್ಕೊಳ್ಬೋದು. ಮೈ ಜೋಕ್ ಮಾಡೆಲ್ ಅಂತ ಬರೀತೀನಿ. ಓಕೆ, .py ಅಂತ ಬರೆಯೋಣ. ಓಕೆ, ಸೇಮ್ ಕೋಡ್ ನ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಂದು ಮೈ ಜೋಕ್ .py ಅಲ್ಲಿ ಪೇಸ್ಟ್ ಮಾಡ್ಕೊಂತೀನಿ. ಓಕೆ, ಬಟ್ ಒಂದ್ ಚೇಂಜ್ ಮಾಡಬೇಕು. ಇನ್ಸ್ಟೆಡ್ ಆಫ್ ದಿಸ್ ಲ್ಯಾಮಾ 3 ನನ್ನ ಜೋಕ್ ಮಾಡೆಲ್ ವಿಚ್ ಇಸ್ ರನ್ನಿಂಗ್ ಅದನ್ನ ಕಾಲ್ ಮಾಡ್ಕೊತೀನಿ. ಓಕೆ, ಸೊ ಮಾಡೆಲ್ ಪ್ಲೇಸ್ ಅಲ್ಲಿ ನಾನು ಜೋಕ್ ಮಾಡೆಲ್ ಅಂತ ಬರೀತೀನಿ. ಓಕೆ, ಸೇವ್ ಮಾಡಿಬಿಟ್ಟು ಈಗ ನಮ್ಗೆ ಏನ್ ಮಾಡೋಣ, ಒಂದು ಹೊಸ ಟರ್ಮಿನಲ್ ಓಪನ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಹೊಸ ಟರ್ಮಿನಲ್ ಓಪನ್ ಮಾಡ್ಬಿಟ್ಟು ಪೈಥಾನ್ ಮೈ ಜೋಕ್ ಮಾಡೆಲ್ .py ಅಂತ ರನ್ ಮಾಡ್ತೀವಿ. ನಾವು ಕೇಳಿರುವಂತದ್ದು ಕ್ವಶನ್ ವಾಟ್ ಇಸ್ ಪೈಥಾನ್ ಎಕ್ಸ್ಪ್ಲೇನ್ ಇನ್ 1 ಲೈನ್ ಅಂದ್ರೆ ಪೈಥಾನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ಸೊ ಐ ವಿಲ್ ಮೇಕ್ ಯು ಆನ್ ಅ ಕೋಡ್ ಅ ಪೇಸ್ಟ್ ರೂಮ್ ಬಟ್ ನಾಟ್ ಟೂ ಹಾರ್ಡ್, ಸಮಥಿಂಗ್ ಒಂದು ರ್ಯಾಂಡಮ್ ತರ ಕೊಡ್ತಿದೆ. ಬಟ್ ಇದು ಬೇಸಿಕಲಿ ಕಂಪ್ಲೀಟ್ಲಿ ನಮ್ಮ ಸಿಸ್ಟಮ್ ಪ್ರಾಂಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಚೆನ್ನಾಗಿ ಸಿಸ್ಟಮ್ ಪ್ರಾಂಪ್ಟ್ ಕೊಟ್ಟಿಲ್ಲ ಇಲ್ಲಿ. ಈ ಸಿಸ್ಟಮ್ ಪ್ರಾಂಪ್ಟ್ ಡಿಫೈನ್ ಮಾಡ್ಬಿಟ್ಟು ಹೇಗೆ ಮಾಡೆಲ್ ಕ್ರಿಯೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಟ್ ಫೈನ್, ದಿಸ್ ಇಸ್ ಹೌ ಹೇಗೆ ನಾವು ಯೂಸ್ ಮಾಡಬೇಕು ಎಲ್ಲ ಗೊತ್ತಾಯಿತು. ಓಕೆ, ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಂಡ್ ಕಂಪ್ಲೀಟ್ ಸೆಟಪ್ ಆಫ್ ಓಲಾಮಾ. ಇನ್ ದ ಅಪ್ಕಮಿಂಗ್ ವಿಡಿಯೋ ನಾವು ಕೋಡೆಕ್ಸ್ ಯೂಸ್ ಮಾಡ್ಕೊಂಡು ಓಲಾಮಾ ಏಜೆಂಟ್ಸ್ ಗಳು ಕ್ರಿಯೇಟ್ ಮಾಡೋಣ, ಓಲಾಮಾ ಏಜೆಂಟ್ಸ್ ಗಳು ಬಿಲ್ಡ್ ಮಾಡೋಣ. ಸೊ ದಟ್ಸ್ ಆಲ್ ಫಾರ್ ದ ವಿಡಿಯೋ. ಎಲ್ಲ ಕೋಡ್ ಲಿಂಕ್ಸ್ ಗಳು ಎಲ್ಲ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು.